ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ರೈತರಿಗೆ 10,000 ರೂಪಾಯಿ ಸಿಗುವಂಥ ಒಂದು ಯೋಜನೆಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಯೋಜನೆಗೆ ಯಾರ್ಯಾರು ಅರ್ಹ ಇದ್ದಾರೆ, ಹೇಗೆ ಅಪ್ಲೈ ಮಾಡ್ಬೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಒಂದು ಉತ್ತಮ ಬದುಕು ಕಟ್ಕೊಳ್ಬೇಕು ಅಂತ 10,000 ಹಣವನ್ನು ರೈತರಿಗಾಗಿ ಒಂದು ರೈತ ಸಿರಿ ಯೋಜನೆಯಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಯ 2019 ಮತ್ತು 20ನೇ ಸಾಲಿನಲ್ಲಿ ರೈತ ಸಿರಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಈಗ 2024ರಲ್ಲಿ ಮತ್ತೆ ಈ ರೈತ ಸಿರಿ ಯೋಜನೆಯನ್ನು ಮತ್ತೆ ಜಾರಿಗೆ ತರ್ತಾ ಇದ್ದಾರೆ. ಈ ರೈತ ಸಿರಿ ಯೋಜನೆಯಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಮತ್ತು ಅವರ ಕೃಷಿ ಚಟುವಟಿಕೆಗೆ ಬೇಕಾಗುವಂಥ ಹಲವು ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಯೋಜನೆಯಡಿ ಕರ್ನಾಟಕ ಸರ್ಕಾರ ರಾಗಿ ಉತ್ಪಾದಕ ರೈತರಿಗೆ ಪ್ರತಿ ಎಕರೆಗೆ 10,000 ಆರ್ಥಿಕ ನೆರವನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಬರಗಾಲ ಸಂದರ್ಭದಲ್ಲಿ ರೈತರು ಬೇಕಾದಷ್ಟು ನೀರನ್ನು ಉಳಿಸಿ ಕೆರೆಗಳನ್ನು ನಿರ್ಮಿಸಲು ಈ ಒಂದು ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ಒಂದು ಯೋಜನೆಯಡಿ ಸರ್ಕಾರ ಅನುಷ್ಠಾನಕ್ಕೆ ಒಟ್ಟು 250 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ. ಈ ಯೋಜನೆಯ ಇತರ ಪ್ರಮುಖ ಮುಖ್ಯಾಂಶಗಳೊಂದಿಗೆ ಸರಿಸುಮಾರು ಬೆಳೆ ವಿಮೆಗೆ 5,500 ಕೋಟಿ ರೂಪಾಯಿ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಗಾಗಿ ಬಿಡುಗಡೆ ಮಾಡಿದ್ದಾರೆ. 40 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿತ್ತು. ಕರಾವಳಿ ಪ್ಯಾಕೇಜ್ ಯೋಜನೆಗೆ 7,500 ರೂಪಾಯಿನ ನಿಗದಿಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಣ್ಣಿನ ಕೃಷಿಗೆ 150 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ ಇವರು. ಈ ಒಂದು ಯೋಜನೆಯ ಉದ್ದೇಶ ಏನಂದರೆ, ಸಾವಯವ ಕೃಷಿಯನ್ನು ಯಾರ್ಯಾರು ಮಾಡ್ತಾರಲ್ಲ ರೈತರು, ಅವ್ರನ್ನ ಉತ್ತೇಜಿಸಬೇಕು ಅನ್ನೋ ಕಾರಣದಿಂದ ಮತ್ತು ರಾಜ್ಯದ ಕೃಷಿ ಕ್ಷೇತ್ರವನ್ನು ಉತ್ತೇಜಿಸೋದಕ್ಕೆ, ನಮ್ಮ ರಾಜ್ಯದ ರೈತರಿಗೆ ಒಂದು ಆರ್ಥಿಕ ನೆರವು ನೀಡೋದಕ್ಕೆ ರಾಗಿ ಬೆಳೆಗಾರರಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ನೀಡಬೇಕು ಮತ್ತು ಒಣ ಭೂಮಿಯಲ್ಲಿ ನೀರನ್ನು ಪುನಃ ಸ್ಥಾಪಿಸಲು ಕೃಷಿ ಹೊಂಡಗಳನ್ನು ನಿರ್ಮಿಸುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ಒಂದು ಯೋಜನೆಯ ರೈತರು ಪಡ್ಕೋಬೇಕು ಅಂದರೆ ಏನೇನು ಅರ್ಹರು ಇರಬೇಕು ಅಂದರೆ, ಏನೇನು ಕಂಡೀಷನ್ಸ್ ಇದೆ ಅಂದರೆ, ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು, ಕೃಷಿ ವೃತ್ತಿಯನ್ನೇ ಮಾಡುವವರಾಗಿರಬೇಕು ಮತ್ತು ಕನಿಷ್ಠ 1 ಹೆಕ್ಟೇರ್ ಜಮೀನು ಆಸ್ತಿಯನ್ನು ಹೊಂದಿರಬೇಕು ಅಂತ ಈ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ತೀರ ಅಂದರೆ ಬೇಕಾಗುವಂಥ ದಾಖಲೆಗಳು ಏನು ಅಂದರೆ, ಆಧಾರ್ ಕಾರ್ಡ್, ಭೂ ದಾಖಲೆಗಳು ಮತ್ತು ಪಹಣಿ ಬೇಕು, ನಿವಾಸ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ ಬೇಕು, ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಶಾಶ್ವತ ನಿವಾಸದ ಪ್ರಮಾಣ ಪತ್ರ ಅಂದರೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಇದಿಷ್ಟು ನಿಮಗೆ ಬೇಕಾಗುತ್ತೆ. ಈ ಒಂದು ರೈತ ಸಿರಿ ಯೋಜನೆಗೆ ನೀವು ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ, ಮೊದಲೆಲ್ಲ KSDA ಇಂಥ ವೆಬ್ಸೈಟ್ ಇತ್ತಲ್ಲ, KSDA ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ರೈತ ಸಿರಿ ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿತ್ತು. ಆದರೆ ಇವಾಗ ಸದ್ಯಕ್ಕೆ ಈ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಅವ್ರು ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ. ಸೊ ಆದ್ದರಿಂದ ನೀವು ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ನಿಮ್ಮದು ಎಲ್ಲ ಅವರು ಅರ್ಜಿನ ಚೆಕ್ ಮಾಡಿ ಎಲ್ಲನೂ ವೆರಿಫೈ ಮಾಡಿ ಕೊನೆಗೆ ನೀವು ಓಕೆ ಆಯಿತು ಅಂದರೆ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ 10,000 ರೂಪಾಯಿ ಸರ್ಕಾರದಿಂದ ಬರುತ್ತೆ. ಸೊ ನೀವು ಯಾರಾದರೂ ರೈತ ಇದ್ದರೆ ಕನಿಷ್ಠ 1 ಹೆಕ್ಟೇರ್ ನಿಮ್ಮ ಹತ್ರ ಭೂಮಿ ಇದೆ ಅಂದರೆ ನೀವು ಸಹ ಈ ಒಂದು ರೈತ ಸಿರಿ ಯೋಜನೆಗೆ ಅಪ್ಲೈ ಮಾಡಿ 10,000 ನಗದು ರೂಪಾಯಿನ ನೀವು ಪಡ್ಕೋಬೋದು. ಮತ್ತು ಈ ಒಂದು ಮಾಹಿತಿನ ನಿಮಗೆ ಯಾರಾದರೂ ಗೊತ್ತಿರೋಂಥ ರೈತರಿಗೆ ಪ್ಲೀಸ್ ಶೇರ್ ಮಾಡಿ, ಅವ್ರಿಗೂ ಸಹ ಇದು ಯೂಸ್ಫುಲ್ ಆಗ್ಬೋದು. ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿನ ನಾನು ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.